ನಾನು ಯೂರಸ್ ಫೋನ್ ಮಾಡಿದೆ, ನೀವು ನೋಡಿದ್ರೆ ಅಲ್ಲಕ್ಕೆ ಬನ್ನಿ ಅಂತ ಅದೇನ್ ಸ್ಕೂಲ್ ರೋಡ್ ಐತಲ್ಲ ನೋಡಿ, ನಿಮ್ಮ ಅಲ್ಲಿದ್ದವರೆಲ್ಲ ಇಲ್ಲಿ ಕರ್ಕೊಂಡಿದ್ದೀವಿ. ಕಾಣ್ತಾ ಇಲ್ಲೋಣ ಸ್ವಲ್ಪ ಹಾಗೆ ಜಾಗ ಕೊಡಿ. 10 ನಿಮಿಷ ಗುರುವಾರಸ್ಯ ಶುಭೋಗಸ್ವ ನಕ್ಷತ್ರ ಶುಭಕರ್ಣಾಯ ವಿಶಿಷ್ಟಾಯ ಮಹಾಗಣಪತಿ ನಕ್ಷತ್ರ ತುಲಾರಾಶಿಯ ಅನ್ಯಾನಾಮದಸ್ಯ ಮೇಷರಾಶಿ ಕೃತಾ ನಕ್ಷತ್ರ ರಜನೀನಾಮದಸ್ಯ ತುಲಾರಾಶಿ ಓಂ ಗಜಾನನಂ ಭೂತಗಣಾಧಿಸೇವಿತಂ ಹಾಕಿ ಸರ್, ನೀವು ಒಂದೆರಡು ಫಸ್ಟ್ ಅರ್ಚಕರ ಹಿಂದೆ ಬನ್ನಿ. ನೀವು ಬಿಡ್ತೀರಾ? ಸ್ವಲ್ಪ ನೋಡಿ. ಸ್ವಾಮಿ ಟೋಪಿ ಹಾಕ್ಬಿಡ್ಲಿ ಇವತ್ತು ನಮ್ಮ MLA ಅವರು ಬಂದು ಹಲವಾರು ರಸ್ತೆಗಳು ತುಂಬಾ ಹಾಳಾಗಿತ್ತು. ನಾವು ಮಹಾನಗರ ಪಾಲಿಕೆ ಸದಸ್ಯರಾದಾಗ ಪ್ರತಿಯೊಂದು ರಸ್ತೆಗಳು ಎಲ್ಲ ಡಾಂಬರೀಕರಣ ಆಗಿದ್ವು. ಮಿಕ್ಕಿದ್ದು ಯಾವ ಬ್ಯಾಲೆನ್ಸ್ ಇತ್ತು ಅದನ್ನೆಲ್ಲಾನು ನಮ್ಮ MLA ಅಂತ ತನ್ವೀರ್ ಸೇಠಣ್ಣನವರು ಇವತ್ತು 4-5 ರೋಡ್ ಗುದ್ಲಿ ಪೂಜೆ ಮಾಡಿದ್ದಾರೆ. ಹಾಗೆ ಒಂದು ಮಹಾನಗರ ಪಾಲಿಕೆ ಒಂದು ಸದಸ್ಯತ್ವ ಟೈಮ್ ಮುಗಿದಿದ್ರು ನಮ್ಗೆ ಅದು ಒಂಚೂರು ಅನಿಸ್ತಿಲ್ಲ. ಏನಕ್ಕೆ ಅಂದ್ರೆ ನಮ್ಮ ಅಣ್ಣನಾದಂತ ತನ್ವೀರ್ ಸೇಠಣ್ಣನವರು ಯಾವ ಟೈಮಲ್ಲಾಗ್ಲಿ ನಮ್ಮ ವಾರ್ಡಿನ ಕಷ್ಟ ಸುಖಕ್ಕೆ ಸ್ಪಂದಿಸಿ ನಮ್ಮ ವಾರ್ಡಿನ ಜನರಿಗೆ ಹಾಗೂ ನಮ್ಮಲ್ಲಿ ಎರಡ್ನಳ್ಳಿರುವಂತ ಎಲ್ಲಾ ಮುಖಂಡರಿಗೂ ಸ್ಪಂದಿಸ್ತಾ ನಮ್ಗೆ ಹಲವಾರು ರೀತಿಯ ಮಾರ್ಗದರ್ಶನಗಳನ್ನ ಕೊಡ್ತಾ, ಜೊತೆಗೆ ನಮ್ಮ ವಾರ್ಡ್ ನ ತುಂಬಾ ಚೆನ್ನಾಗಿ ಇಟ್ಕೊಳಕ್ಕೆ ನಮ್ ತನ್ವೀರ್ ಸೇಠಣ್ಣ ಕಾರಣ ಅಂತ ಈ ಒಂದು ಟೈಮಲ್ಲಿ ಹೇಳಕ್ ಇಷ್ಟಪಡ್ತೀನಿ. ವಾರ್ಡ್ ಸಂಖ್ಯೆ 34, 35, 36 ಇದಕ್ಕೆ ಸಂಬಂಧಿಸಿದಂತೆ ಒಟ್ಟು 7 ಕೋಟಿ ವೆಚ್ಚದಲ್ಲಿ ಕಾಮಗಾರಿಗಳಿಗೆ ಇವತ್ತು ಗುದ್ಲಿ ಪೂಜೆ ಮೂಲಕ ಚಾಲನೆಯನ್ನ ಕೊಟ್ಟಿದ್ದೇನೆ. ಸುಮಾರು 1.25 ಕೋಟಿಯಷ್ಟು ಕಲ್ಯಾಣಗಿರಿ ವ್ಯಾಪ್ತಿಯ ಒಳಭಾಗದ ರಸ್ತೆಗಳು, ಯಾಕಂದ್ರೆ ಪ್ರಮುಖವಾಗಿ ನಾವೆಲ್ಲರೂ ಮುಖ್ಯ ರಸ್ತೆಗಳಿಗೆ ಹೆಚ್ಚಿನ ಆದ್ಯತೆ ಕೊಡ್ತೀವಿ. ಜನವಸತಿ ಯಾರು ಆ ಒಳಭಾಗದ ಅಡ್ಡ ರಸ್ತೆಗಳು ವಾಸಿಸ್ತಾರೆ ಅವ್ರಿಗೆ ಸಮಸ್ಯೆ ಆಗುತ್ತೆ. ಸಾಕಷ್ಟು ಕಡೆ ನಾವು ಒಳಚರಂಡಿಯ ಕೆಲಸಗಳು ಮಾಡಿರೋದ್ರಿಂದ ರಸ್ತೆ ಎಲ್ಲ ಹಾಳಾಗಿದ್ದಂಥದ್ದು ಅದನ್ನ ಗುರುತಿಸಿ ಅದನ್ನ ಡಾಂಬರೀಕರಣ ಮಾಡುವಂಥದ್ದಕ್ಕೆ ಚಾಲನೆ ಕೊಡ್ತಾ ಇದೀವಿ. ಎರಡ್ನಳ್ಳಿ ವ್ಯಾಪ್ತಿಯಲ್ಲಿ ಸುಮಾರು 1.5 ಕೋಟಿ ವೆಚ್ಚದಲ್ಲಿ ಸುಮಾರು 11 ರಸ್ತೆಗಳನ್ನ, ಆಯ್ದ ರಸ್ತೆಗಳನ್ನ ಡಾಂಬರೀಕರಣ ಮಾಡಕ್ಕೆ ನಾವು ಇಟ್ಕೊಂಡಿದ್ದೇವೆ. ಮಳೆ ನೀರಿನ ಚರಂಡಿಯನ್ನ ನಿರ್ಮಾಣ ಮಾಡುವಂಥದ್ದಕ್ಕೆ ಈಗಾಗಲೇ ವಿದ್ಯಾಶಂಕರ ಬಡಾವಣೆಯಲ್ಲಿ ಗುದ್ಲಿ ಪೂಜೆಯನ್ನು ನಿರ್ವಹಿಸಿದ್ದೇವೆ. ಸೊ ಒಟ್ಟಾರೆ ಇವತ್ತು 7 ಕೋಟಿ ವೆಚ್ಚದಲ್ಲಿ ರಾಜ್ಯ ಹಣಕಾಸು ಆಯೋಗದ ಏನು ಅನುದಾನಗಳಿದೆ ಅದರ ಮೂಲಕ ಇವತ್ತು ಕೆಲಸಗಳಿಗೆ ಚಾಲನೆ ಕೊಟ್ಟಿದ್ದೇವೆ. ಈ ವ್ಯಾಪ್ತಿಯಲ್ಲಿ ಒಂದು ಗ್ರಾಮ ಮತ್ತು 6 ಖಾಸಗಿ ಬಡಾವಣೆಗಳು, 6 ಖಾಸಗಿ ಬಡಾವಣೆ 5 ನಗರ ಪಾಲಿಕೆಗೆ ಈಗಾಗಲೇ ಹಸ್ತಾಂತರ ಆಗಿದೆ. 1 ಬಡಾವಣೆ ವಿದ್ಯಾಶಂಕರ ಬಡಾವಣೆ ವ್ಯಾಜ್ಯಗಳನ್ನ
ಇದ್ದಿದ್ದ ಕಾರಣ ಏನು ಆಗಿರ್ಲಿಲ್ಲ. ಇವತ್ತು ವ್ಯಾಜ್ಯಗಳೆಲ್ಲ ಇತ್ಯರ್ಥ ಆಗಿದೆ ಅನ್ನೋ ಮಾಹಿತಿ ನನ್ಗೆ ಸಿಕ್ಕಿದೆ. ಆಗಿದ್ದೂ ಕೂಡ ಮೂಲಭೂತ ಸೌಕರ್ಯಗಳನ್ನ ಆ ಬಡಾವಣೆ ರಚಿಸಿದಂತಹ ವ್ಯಕ್ತಿಗಳು ಮಾಡಿ ನಮ್ಗೆ ಕೊಟ್ಟಾಗ ನಾವು ತಗೊಳಕ್ ಸಾಧ್ಯ ಆಗುತ್ತೆ. ಜನರ ಕಷ್ಟಗಳು ಈಗಾಗಲೇ ಸಾಕಷ್ಟು ದೂರುಗಳು ನಮ್ಗೆ ಬಂದಿದೆ. ನಾವು ಅದಕ್ಕೆ ವಿಶೇಷವಾಗಿ ಒಂದು ದಿನ ಕುಂತು ಚರ್ಚೆ ಮಾಡೋಣ, ಅಧಿಕಾರಿಗಳು ಕರ್ಕೊಂಡ್ ಬರ್ತೀನಿ ಅನ್ನೋ ಮಾತನ್ನು ಕೂಡ ನಾನು ಹೇಳಿದ್ದೇನೆ. ಸೊ ಇವತ್ತು ಏನು ಈ ಭಾಗದಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ದೀವಿ, 9 ವಲಯ ಕಚೇರಿ ಏನಿದೆ, 9ನೇ ವಲಯ ಕಚೇರಿ ಅದರ ವ್ಯಾಪ್ತಿಗೆ ಮಾಡಿದ್ದೇವೆ. ಶನಿವಾರ ನಾವು 7ನೇ ನಗರ ಪಾಲಿಕೆ 7ನೇ ವಲಯದ ವ್ಯಾಪ್ತಿಯಲ್ಲಿ ಕೆಲಸಗಳಿಗೆ ಚಾಲನೆ ಕೊಡ್ತೀವಿ. ಸರ್, ಈಗ ಬಜೆಟ್ ಕೂಡ ಬರ್ತಾ ಇದೆ. ಪ್ರತಿ ಬಾರಿಯೂ ಕೂಡ ನೀವು ಈ CDP ಬಗ್ಗೆ ಸಾಕಷ್ಟು ಚರ್ಚೆ ಮಾಡ್ತೀರಿ, ಮತ್ತೆ ಪ್ಲಾಂಟ್ಗಳ ಬಗ್ಗೆ ಇದಾಗ ಈ ಬಾರಿ ಏನ್ ನಿರೀಕ್ಷೆ ಇಟ್ಕೊಂಡಿದ್ದೀರಾ ಸರ್? ಏನೋ ಒತ್ತಾಯ ಮಾಡಿದ್ದೀರಾ ಅಂತ ಹೇಳಿ? ನೋಡಿ, ಪ್ರತಿ ವರ್ಷ ನಾನು ನನ್ನ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಅಥವಾ ಮೈಸೂರು ನಗರಕ್ಕೆ ಸಂಬಂಧಿಸಿದಂತೆ ನಾವು ಅನೇಕ ಬೇಡಿಕೆಗಳನ್ನ ಇಡ್ತೇವೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಹಿಂದೆ 2013ರಿಂದ 18ನೇ ಸಾಲಿನಲ್ಲಿ ಸಾಕಷ್ಟು ಕಾಮಗಾರಿಗಳಿಗೆ ಚಾಲನೆ ಕೊಟ್ಟಿದ್ರು. ಈಗ ವಿಶೇಷವಾಗಿ ಮೈಸೂರು ನಗರದ ಪೂರ್ವ ಭಾಗ ಏನು ನನ್ನ ಕ್ಷೇತ್ರ ಸೇರ್ಕೋತದೆ, ಅಲ್ಲಿಗೆ ಒಳಚರಂಡಿಯ ಶುದ್ಧೀಕರಣ ಘಟಕ ಹೊಸದಾಗಿ ಒಂದಾಗಬೇಕಾಗಿದೆ. ಅದು ಹಂಚ ವ್ಯಾಪ್ತಿನಲ್ಲಿ ಒಂದು ಹೊಸ ಶುದ್ಧೀಕರಣ ಘಟಕ ಮತ್ತು ಅದಕ್ಕೆ ಬೇಕಾಗಿರುವ ಕೊಳವೆ ಮಾರ್ಗಗಳು, ಮಳೆ ನೀರಿನ ಚರಂಡಿಗಳು, ಇದಕ್ಕೆ ಸುಮಾರು 250 ಕೋಟಿಗೆ ಒಂದು ಅಂದಾಜು ಪಟ್ಟಿಯನ್ನು ತಯಾರಿಸಿ ನಾವು ಕಳಿಸಿದ್ದೇವೆ. ಸೊ ಅದು ನನ್ನ ನಿರೀಕ್ಷೆ ಇರುವಂತದ್ದು. ಈ ವರ್ಷದ ಬಜೆಟ್ ಅಲ್ಲಿ ಅದಕ್ಕೆ ಮಾನ್ಯತೆ ಸಿಗ್ಬಹುದು. ಅದರ ಜೊತೆಗೆ ಅದು ರಾಜ್ಯ ಸರ್ಕಾರ ಮತ್ತು ವಿಶ್ವ ಬ್ಯಾಂಕ್ ಇಂದ ಆ ನೆರವಿಂದ ಈ ಕೆಲಸಕ್ಕೆ ಚಾಲನೆ ಸಿಕ್ಕುತ್ತೆ ಅನ್ನೋ ನನ್ಗೆ ವಿಶ್ವಾಸ ಇದೆ. ಸರ್, ಈಗ ಬೃಹತ್ ಮೈಸೂರು ನಗರ ಪಾಲಿಕೆ ವಿಚಾರದಲ್ಲಿ ಸಾಕಷ್ಟು ರೀತಿಯಾದಂತಹ ಡೆವಲಪ್ಮೆಂಟ್ಸ್ ಗಳು ಆಗ್ತಾ ಇದೆ. ಇದು ಕೂಡ ಏನಿದೆ, ಈಗ ಸ್ಥಳೀಯ ಸಂಸ್ಥೆಗಳು ಸಾಕಷ್ಟು ಮಹತ್ವ ಇದೆ, ಕಾರ್ಪೊರೇಟರ್ಗಳಿಲ್ಲ. ಹೀಗಾಗಿ ನೀವೆಲ್ಲ ಒತ್ತಾಯ ಮಾಡಿದ್ದೀರಾ? ನೋಡಿ, ನಗರದ ಬೆಳವಣಿಗೆ ಅದು ಸೀಮಿತ ಅಲ್ಲ. ಈಗ ನಾವು ತಡೆ ಹಿಡಿದು ನಮ್ಮ ವ್ಯಾಪ್ತಿ ಒಳಗೆ ಮಾತ್ರ ನಾವು ಅಭಿವೃದ್ಧಿ ಮಾಡಬೇಕು ಅನ್ನೋದಲ್ಲ. ಜನರ ನಿರೀಕ್ಷೆಗೆ ತಕ್ಕಂತೆ ಇವತ್ತು ಬಡಾವಣೆಗಳು ಒಳ ವೃತ್ತದ ರಸ್ತೆ ಮೀರಿ ಮೈಸೂರು ನಗರಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಇವತ್ತು ಹೊರ ವೃತ್ತದ ರಸ್ತೆಗೆ ಹೊಂದ್ಕೊಂಡಿರುವಂತ ಬಡಾವಣೆಗಳು ಬಂದ್ಬಿಟ್ಟಿದೆ. ಅಲ್ಲಿಗೆ ನೀರು, ಒಳಚರಂಡಿ ಮತ್ತು ಮೂಲಭೂತ ಸೌಕರ್ಯಗಳು ಕೊಡ್ಬೇಕಾಗಿರುವಂತದ್ದು ನಮ್ಮೆಲ್ಲರ ಕರ್ತವ್ಯ ಆಗುತ್ತೆ. ಆ ಕಾರಣದಿಂದ ಅದನ್ನ ಮನಗೊಂಡು, ಯಾಕಂದ್ರೆ ನಾವು ಯಾವ ವ್ಯಾಪ್ತಿ ನಮ್ಗೆ ಸೇರುತ್ತೆ, ನಮ್ಮ ಮತದಾರರು ಅಥವಾ ನಾವು ಆಯ್ಕೆಯಾಗಿ ಬರಬೇಕು ಅನ್ನೋದಷ್ಟಕ್ಕೆ ಸೀಮಿತ ಅಲ್ಲ. ಮೈಸೂರು ವಿಶ್ವ ನಕ್ಷೆನಲ್ಲೇ ಒಂದು ಮಾನ್ಯತೆ ಪಡೆದಿರುವಂತ ನಗರವಾಗಿರೋದ್ರಿಂದ ಪ್ರವಾಸೋದ್ಯಮ, ಕ್ರೀಡೆ, ಅದರ ಜೊತೆಗೆ ಶಿಕ್ಷಣ, ಈ ಮುಂತಾದಂತಹ ಕ್ಷೇತ್ರಗಳಲ್ಲಿ ತನ್ನದೇ ಆದಂತಹ ಹೆಸರನ್ನ ಮಾಡ್ಕೊಂಡಿದೆ. ಹಿಂದೆ ಮಹಾರಾಜರ ಕೊಡುಗೆ ಏನಿತ್ತು ಅದನ್ನ ಮೀರಿ ಇವತ್ತು ಅದನ್ನ ಬೆಳವಣಿಗೆ ಇವತ್ತಿನ ಕಾಲಕ್ಕೆ ಜನರಿಗೆ ಮುಚ್ಚುವಂತಹ ಸೌಕರ್ಯಗಳನ್ನ ಕೊಡುವಂತದಕ್ಕೆ ನಾವೆಲ್ಲರೂ ಒಂದು ನಕ್ಷೆ ಮಾಡ್ಕೊಂಡಿದ್ದೀವಿ. ಬಹುಶಃ ರಾಜ್ಯ ಸರ್ಕಾರ ಇವತ್ತು ಏನ್ ಚರ್ಚೆ ಮಾಡ್ತಾ ಇದೆ, 4 ಗ್ರಾಮ ಪಂಚಾಯತಿಗಳು, 4 ಪಟ್ಟಣ ಪಂಚಾಯತಿಗಳು, 1 ಪುರಸಭೆ, ಇಷ್ಟು ವ್ಯಾಪ್ತಿಯನ್ನ ನಗರ ಪಾಲಿಕೆಗೆ ಸೇರಿಸಿ ನಾವು ಬೃಹತ್ ಮೈಸೂರು ಮಾಡಬೇಕು ಅಂತ ಇದೆ. ಅದು ಬಹುಶಃ ಆದಂತಹ ಪಕ್ಷದಲ್ಲಿ ನಾವು ವ್ಯವಸ್ಥಿತವಾದಂತಹ ಬೆಳವಣಿಗೆಗೆ ನಾವು ಒಂದು ಕಾರ್ಯಕ್ರಮ ರೂಪಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಸರ್, ಈಗ ಇದನ್ನು ಹೊರತುಪಡಿಸಿ ಈಗಾಗಲೇ ರಾಜ್ಯದ ಸರ್ಕಾರದಲ್ಲಿ ಸಾಕಷ್ಟು ನಾಯಕರುಗಳು ದೆಹಲಿ ಯಾತ್ರೆ ಪ್ರಾರಂಭ ಮಾಡಿದ್ದಾರೆ. ಸರ್, ನೀವು ಕೂಡ ಹಿರಿಯ ನಾಯಕರು, ನೀವು ಯಾವಾಗ ಹೋಗ್ತೀರಾ ಸರ್ ದೆಹಲಿಗೆ? ಅಥವಾ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ನಿಮ್ಗೆ ಒಪಿನಿಯನ್ ಏನು ಅಂತ ಹೇಳಿ? ಪಕ್ಷದ ನಿಲುವು ಇವತ್ತು ಪಕ್ಷ ಸಂಘಟಿತವಾಗಿ ಲಕ್ಷಾಂತರ ಜನ ಕಾರ್ಯಕರ್ತರ ಅವರ ಶ್ರಮದಿಂದ ರಾಜ್ಯದಲ್ಲಿ ನಮ್ಮ ಸರ್ಕಾರ ಬಂದಿದೆ. ಅದು ಬಹಳ ಸ್ಪಷ್ಟವಾದಂತ ವ್ಯಾಖ್ಯದಲ್ಲಿ ಹೇಳ್ಬೇಕಾದ್ರೆ ಪಕ್ಷದಿಂದ ಸರ್ಕಾರ ಬಂದಿರುವಂತದ್ದು, ಸರ್ಕಾರದಿಂದ ಪಕ್ಷ ಅಲ್ಲ. ಆ ಕಾರಣದಿಂದ ಪಕ್ಷದ ಶಿಸ್ತು ಕಾಪಾಡ್ಕೋಬೇಕಾದ್ರೆ ನಮ್ಮೆಲ್ಲರ ಕರ್ತವ್ಯ. ನಾವು ಪಕ್ಷದ ಕಾರ್ಯಕರ್ತರು. ಹಾಗಾಗಿ ಪಕ್ಷಕ್ಕೆ ಹಾನಿ ಆಗುವಂಥದ್ದು, ಪಕ್ಷಕ್ಕೆ ಮುಜುಗರ ಆಗುವಂತಹ ಹೇಳಿಕೆಗಳು ಅಥವಾ ಬೆಳವಣಿಗೆಗಳು ಅದು ಸಹಿಸಿಕೊಳ್ಳಕ್ ಸಾಧ್ಯ ಇಲ್ಲ. ಇದು ಬಹಳ ಸ್ಪಷ್ಟವಾದಂತಹ ಒಂದು ಸಂದೇಶ ಹೋಗ್ಬೇಕಾಗುತ್ತೆ. ರಾಜ್ಯ ಪಕ್ಷದ ರಾಜ್ಯ ಅಧ್ಯಕ್ಷರ ಕುರಿತಂತೆ ಆ ಸ್ಥಾನ ಈಗ ನಮ್ಮ ಮುಂದೆ ಖಾಲಿ ಇಲ್ಲ. ಖಾಲಿ ಮಾಡಬೇಕೋ ಬೇಡವೋ ಅನ್ನೋದು ನಮ್ಮ ವರಿಷ್ಠರ ತೀರ್ಮಾನ ಆಗ್ಬೇಕಾಗಿರುವಂತದ್ದು. ವಿನಾಕಾರಣ ಕೆಲಸ ಮಾಡುವಂತವ್ರಿಗೆ ಕೆಲಸನೂ ಮಾಡಕ್ ಬಿಡಲ್ಲ, ಪಕ್ಷದ ಸಂಘಟನೆ ಮಾಡುವಂತದಕ್ಕೆ ಇವ್ರು ಯಾರು ಬರಲ್ಲ.
ಸಚಿವರು ತಾತ್ಕಾಲಿಕ ಪಕ್ಷ ಆಯ್ಕೆ ಮಾಡಿದ್ರೆ ಇರ್ತಾರೆ, ಇಲ್ಲಾಂದ್ರೆ ಹೋಗ್ತಾರೆ. ಆದ್ರೆ ಪಕ್ಷ ಶಾಶ್ವತ. ಇದನ್ನ ಮುಂದಿಟ್ಕೊಂಡು ನಾವು ಕೆಲಸ ಮಾಡಬೇಕಾಗುತ್ತೆ. ಈಗಾಗಲೇ ನನಗೆ ಸಾಕಷ್ಟು ಪ್ರಶ್ನೆಗಳನ್ನ ಮಾಧ್ಯಮದವರು ಕೇಳಿದ್ದಾರೆ. ರಾಜ್ಯ ಕೆಪಿಸಿಸಿ ಅಧ್ಯಕ್ಷರ ಗಾದಿಗೆ ನಾನು ಆಕಾಂಕ್ಷಿ ಅಲ್ಲ. ಆ ಹುದ್ದೆ ಖಾಲಿ ಇಲ್ಲ. ಖಾಲಿ ಮಾಡುವಂತಹ ಸಂದರ್ಭದಲ್ಲಿ ಸೂಕ್ತ ಯಾರು ಬರಬೇಕು ಅದು ವರಿಷ್ಠರು ತೀರ್ಮಾನ ತಗೋತಾರೆ. ರಾಷ್ಟ್ರೀಯ ಅಧ್ಯಕ್ಷರೇ ಖರ್ಗೆ ಅವರೇ ಹೇಳಿದ್ದಾರೆ, ಪಕ್ಷಕ್ಕೆ ಮುಜುಗರ ಆಗುವಂತ ವಿಚಾರಗಳನ್ನ ಮಾತಾಡಬಹುದು, ನಿಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಿಮ್ಮ ಖಾತೆಗಳಲ್ಲಿ ಕೆಲಸಕ್ಕೆ ನೀವು ಗಮನವನ್ನು ಹರಿಸಿ ಅಂತ ಹೇಳಿದ್ದಾರೆ. ಆದ್ರೂ ಕೂಡ ರಾಜಣ್ಣ ಅವರು ಇರ್ಬೋದು ಅಥವಾ ಕೆಲವು ಸಚಿವರು ಅಧ್ಯಕ್ಷರ ಮಾತನ್ನು ಕೂಡ ರಾಷ್ಟ್ರೀಯ ಅಧ್ಯಕ್ಷರು ಇದಕ್ಕೆ ಕರೆಸಿ ಕೆಪಿಸಿಸಿ ಅಧ್ಯಕ್ಷರ ವಿಚಾರವಾಗಿ ಮಾತಾಡೋದು ಅಥವಾ ಬೇರೆ ಶಾಸಕರ ವಿಚಾರವಾಗಿ ಎಷ್ಟು ಸಮಂಜಸ ಅಂತ ನೋಡಿ, ಅದಕ್ಕೆಲ್ಲ ಸೂಕ್ತವಾದಂತ ನಿರ್ಣಯ ವರಿಷ್ಠರು ಸೂಕ್ತ ಕಾಲಕ್ಕೆ ತಗೋತಾರೆ. ಆರೋಪಿನಿಗಾಗ್ಲೇ ಜಾಮೀನು ಕೂಡ ಈಗ ಪರಿಸ್ಥಿತಿ ಯಾವ ರೀತಿ ಇದೆ ಸರ್? ಯಾಕಂದ್ರೆ ಅದು ಸಾಕಷ್ಟು ಒಂದು ಮುಖಂಡರ ಜೊತೆ ನೀವು ಮಾತಾಡಿದ್ರೆ ಯಾವಾಗ್ಲೂ ಶಾಂತಿ ಕತ್ತುವಂತ ವಿಚಾರವಾಗಿ ಅಥವಾ ಯಾವ ರೀತಿ ಅಹಿತಕರ ಘಟನೆಗಳಾಗಬಾರ್ದು ಅಂತೇಳಿ ಸಾಕಷ್ಟು ರೀತಿಯ ಸಭೆಗಳು ಕೂಡ ಮಾಡಿದ್ದಾರೆ. ಈಗ ಪರಿಸ್ಥಿತಿ ಹೇಗಿದೆ ಏನು ನೋಡಿ, ಈಗಾಗಲೇ ಕೃತ್ಯನ ಎಷ್ಟು ಅವನ ದಸ್ತಗಿರಿ ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ನ್ಯಾಯಾಂಗ ಬಂಧನದಲ್ಲಿ ಇದ್ದಂಥವನಿಗೆ ಇವತ್ತು ಜಾಮೀನಾಗಿದೆ. ಅದರ ಪೂರಕವಾಗಿ ಉದಯಗಿರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಲ್ಲು ತೂರಾಟ ಮತ್ತು ಗಲಾಟೆ ನಡೆದಂತಹ ಸಂದರ್ಭಕ್ಕೆ ಅನೇಕರನ್ನ ಈಗಾಗಲೇ ಗುರುತಿಸಿ ದಸ್ತಗಿರಿ ಮಾಡಿದ್ದಾರೆ. ನಾನು ಈ ಹಿಂದೆನೂ ಹೇಳಿದ್ದೇನೆ, ಪೊಲೀಸರ ತನಿಖೆಗೆ ನಾನು ಹಸ್ತಕ್ಷೇಪ ಮಾಡಲ್ಲ. ಅವ್ರು ಏನ್ ಮಾಡಿದ್ದಾರೆ, ಕ್ರಮಬದ್ಧವಾಗಿ ಮಾಡಿದ್ದಾರೆ ಅನ್ನೋ ನಂಬಿಕೆ ನನಗಿದೆ. ಇದರ ಜೊತೆಗೆ ಸ್ಪಷ್ಟವಾದಂಥ ಸೂಚನೆ ನಾನು ಸನ್ಮಾನ್ಯ ಗೃಹ ಸಚಿವರು ಬಂದಂತಹ ಸಂದರ್ಭದಲ್ಲಿ ಹೇಳಿದ್ದೇನೆ, ಜೊತೆಗೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಅಮಾಯಕರಿಗೆ ಯಾವುದೇ ರೀತಿಯಲ್ಲೂ ತೊಂದರೆ ಆಗಬಾರ್ದು, ಜೊತೆಗೆ ಶ್ರಮಪಟ್ಟು ವಹಿವಾಟ ನಡೆಸುವಂತವ್ರಿಗೆ ತೊಂದರೆ ಕೊಡಬಾರ್ದು. ಸೊ ಇವತ್ತು ಏನಾಗ್ತಾ ಇದೆ ಅಂತ ಹೇಳಿದಾಗ ಎಲ್ಲೋ ಯಾರೋ ಕಿಡಿಕಾಡಿಗಳು ಮಾಡುವಂಥದ್ದು ಇಡೀ ಬಡಾವಣೆನ ನೀವು ಕತ್ಲೆ ಮಾಡ್ಕೊಳ್ಳೋದು ಸರಿಯಲ್ಲ. ಈಗಾಗಲೇ ಪರಿಸ್ಥಿತಿ ನಾವು ಅಟೌನಲ್ಲ ನಾವು ಯಥಾವತ್ತಾಗಿ ಪರಿಸ್ಥಿತಿನಲ್ಲಿ ಸುಧಾರಣೆ ತಂದಿದ್ರು ಕೂಡ ಒಳಭಾಗದಲ್ಲಿ ಏನಿದೆ ಅನ್ನೋದು ನಮಗೂ ಗೊತ್ತಿಲ್ಲ. ಆದ್ರೆ ಅಧಿಕಾರಿಗಳು ತಗೋಬೇಕಾದಂತಹ ತೀರ್ಮಾನ ಆ ಕ್ಷಣದಲ್ಲಿ ತಗೊಂಡಿರ್ತಾ ಇದ್ರೆ ಈ ಗಲಭೆಗಳಿಗೆ ಕಾರಣ ಆಗ್ತಾ ಇರ್ಲಿಲ್ಲ. ಆ ಕಾರಣದಿಂದ ನಾನು ಸ್ಪಷ್ಟವಾಗಿ ರಾಜ್ಯ ಸರ್ಕಾರಕ್ಕೆ ಗಮನಕ್ಕೆ ತಂದಿದ್ದೇನೆ, ಸಮಗ್ರವಾಗಿ ಒಂದು ತನಿಖೆ ಆಗ್ಬೇಕು. ಯಾವ ಕಾರಣಕ್ಕೆ ಈ ಗಲಾಟೆಗಳಾಯ್ತು, ಇದನ್ನ ಸಾಮಾಜಿಕ ಜಾಲತಾಣದಲ್ಲಿ ಬಂದಂತಹ ಚಿತ್ರ ಅದು ಎಲ್ಲಿ ಸಿದ್ಧಪಡಿಸಲಾಯ್ತು, ಹೆಂಗೆ ಅದು ಹೊರಗೆ ಬಂತು, ಈ ಎಲ್ಲವೂ ಅಲ್ಲಿಂದ ನಾವು ತನಿಖೆ ಮಾಡುವಂಥದ್ದಾಗಬೇಕು. ಜೊತೆಗೆ ನಾವು ದೂರು ಕೊಟ್ಟಂತಹ ಸಂದರ್ಭದಲ್ಲಿ ಯಾವಾಗ ದಸ್ತಗಿರಿ ಮಾಡಿದ್ರಿ, ನೀವು FIR ಹಾಕಕ್ಕೆ ವಿಳಂಬ ಯಾಕಾಯ್ತು, ಆ ವಿಚಾರನೂ ಇದರಲ್ಲಿ ಒಳಗೊಂಡಂತ ಇದಾಗಬೇಕು. ಸರಿ, ಉದಯಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪೊಲೀಸ್ ಇಲಾಖೆಯಲ್ಲಿ ಒಂದು ಮೇಜರ್ ಸರ್ಜರಿ ಆಗ್ಬೇಕು ಅನ್ಸುತ್ತಾ ಸರ್? ಯಾಕಂದ್ರೆ ಈ ಒಂದು ಘಟನೆ ವಿಚಾರ 10 ಗಂಟೆಗೆನೆ ಕಂಪ್ಲೇಂಟ್ ಕೊಡಕ್ ಹೋಗ್ತಾರೆ, 5 ಗಂಟೆ ಆದ್ರೂ ಆಗಲ್ಲ. ಎಲ್ಲೋ ಒಂದ್ ಕಡೆ ಅನುಭವ ಇಲ್ದಿರೋಂತ ಕೊರತೆಯಿಂದಾಗಿ ಒಂದು ಘಟನೆ ಈಗಾಗಲೇ ಪೊಲೀಸ್ ಇಲಾಖೆ ತನ್ನ ಜವಾಬ್ದಾರಿ ಅರ್ಥ ಮಾಡ್ಕೊಂಡು ಕೆಲಸ ಮಾಡಕ್ ಶುರು ಮಾಡಿದ್ದಾರೆ. ನಾನು ಅದಕ್ಕೆ ಹಸ್ತಕ್ಷೇಪ ಮಾಡಲ್ಲ. ಯಾರಿಗೆ ಅವ್ರು ಇಟ್ಕೋತಾರೆ, ಯಾರನ್ನ ಬದಲಾವಣೆ ಮಾಡ್ತಾರೆ, ಯಾರನ್ನ ಹೊಸೊಬ್ಬರಿಗೆ ತರ್ತಾರೆ, ಅದು ಪೊಲೀಸ್ ಇಲಾಖೆಗೆ ಬಿಟ್ಟಂತ ವಿಚಾರ. ಆದ್ರೆ ಒಂದು ವ್ಯಾಪ್ತಿಯಲ್ಲಿ ಒತ್ತಡ ಜಾಸ್ತಿ ಇರೋದು ನನ್ನ ಗಮನಕ್ಕೂ ಬಂದಿದೆ. ಇದಕ್ಕೆ ಒಂದು ಹೊಸ ಪೊಲೀಸ್ ಸ್ಟೇಷನ್ ಬೇಕು ಅಂತ ನಾನು ನನ್ನ ಪ್ರಯತ್ನ ಮಾಡ್ತಾ ಇದ್ದೇನೆ. ಅದಕ್ಕೂ ಕೂಡ ಚಾಲನೆ ಸಿಕ್ಕಿದೆ ಅಂತ ನಾನು ಭಾವಿಸ್ತೇನೆ. ನಾವು ಎಲ್ಲ ಮಾಹಿತಿಯನ್ನ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಮತ್ತು ಪೊಲೀಸ್ DGಗೆ ನಾನು ಈಗಾಗಲೇ ಮಾತಾಡಿ ಕೊಟ್ಟಿದ್ದೇನೆ. ಬಹುಶಃ ಈ ಬಜೆಟ್ ನಲ್ಲಿ ಹೊಸ ಪೊಲೀಸ್ ಠಾಣೆನೂ ಬರುವಂತ ನಿರೀಕ್ಷೆ.